ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದೀರಿ, ನಿಮ್ಮದೇ ಒಂದು ಸ್ವಂತ ಮನೆ ಇದೆ ಅಂದ್ರೆ ಆ ಸ್ವಂತ ಮನೆಗೆ ಸ್ವಂತ ಆಸ್ತಿಗೆ ತೆರಿಗೆ ಕಟ್ಟಿಲ್ಲ ಅಂತ ಅಂದ್ರೆ ಮಿಸ್ ಮಾಡದೆ ಸ್ಟೋರಿ ನೋಡ್ಲೇಬೇಕು. ಕಾರಣ ಜಿಬಿಎ ಶಾಕ್ ಕೊಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಬೆಂಗಳೂರಿನ ಆಸ್ತಿ ತೆರಿಗೆದಾರರಿಗೆ ಜಿಬಿಎಯಿಂದ ಬಿಗ್ ಶಾಕ್ ಅಂತೆ. ತೆರಿಗೆ ಬಾಕಿ ಉಳಿಸ್ಕೊಂಡ್ರೆ ನಿಮ್ಮ ಆಸ್ತಿ ಕಥೆ ಮುಗೀತು ಅಂತ ಅರ್ಥ. ಬೆಂಗಳೂರಿನ ಆಸ್ತಿ ತೆರಿಗೆದಾರರಿಗೆ ಜಿಬಿಯಿಂದ ಬಿಗ್ ಶಾಕ್ ಅಂತೆ. ತೆರಿಗೆ ಬಾಕಿ ಉಳಿಸ್ಕೊಂಡ್ರೆ ನಿಮ್ಮ ಆಸ್ತಿ ಕತೆ ಮುಗೀತು ಅಂತ ಅರ್ಥ. ತೆರಿಗೆ ಆಸ್ತಿ ಹೆಚ್ಚಳ ಮಾಡುವುದಕ್ಕೆ ಜಿಬಿಎನಿಂದ ಮಾಸ್ಟರ್ ಪ್ಲಾನ್ ರೂಪುಗೊಳ್ತಾ ಇದೆ. ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡ ಕಟ್ಟಡ ಮಾಲೀಕರಿಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಟ್ಯಾಕ್ಸ್ ಬಾಕಿ ಇದ್ರೆ ನಿಮ್ಮ ಆಸ್ತಿಗಳು ಹರಾಜಾಗ್ಬಿಡುತ್ತಂತೆ ಜಿಬಿಎನಿಂದ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆ ಆಸ್ತಿ ಮಾಲೀಕರಿಗೆ ವಾರ್ನಿಂಗ್ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಯಾವ್ಯಾವ ವಲಯಗಳಲ್ಲಿ ಎಷ್ಟು ಜನ ಆಸ್ತಿ ತೆರಿಗೆ ಕಟ್ಟಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅಂಕಿ ಅಂಶಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೆ ಗ್ಯಾರಂಟಿ ನ್ಯೂಸ್. ಪ್ರಮುಖವಾಗಿ ಯಾವ ಪಾಲಿಕೆಯಲ್ಲಿ ಎಷ್ಟೆಷ್ಟು ಬಾಕಿ ಉಳಿಸ್ಕೊಂಡಿರಬಹುದು ಅಂತ ಈ ಪೂರ್ವ, ಕೇಂದ್ರ, ಉತ್ತರ, ದಕ್ಷಿಣ, ಪಶ್ಚಿಮ ಅಂತ ಈ ಭಾಗಗಳಲ್ಲಿ ನೀವು ಗಮನಿಸಿದ್ರೆ ಎಲ್ಲವೂ ಕೂಡ ಕೋಟಿಗಟ್ಟಲೆ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರಂತೆ ಜನಸಾಮಾನ್ಯರು. ಹಾಗಾಗಿ ಈ ಕೂಡಲೇ ನಿಮಗೆ ಸಂಬಂಧಪಟ್ಟಂತ ಆಸ್ತಿಗೆ ನೀವು ತೆರಿಗೆ ಕಟ್ಟದೆ ಹೋದ್ರೆ ನಿಮಗೆ ಒಂದು ನೋಟಿಸ್ ಕೊಡ್ತಾರೆ. ನೋಟಿಸ್ಗೂ ನೀವು ಸ್ಪಂದಿಸದೆ ಹೋದ್ರೆ ನಿಮ್ಮ ಆಸ್ತಿಯನ್ನ ಹರಾಜು ಮಾಡ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಜಿಬಿಎ ಎಚ್ಚರಿಕೆ ಕೊಡ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ನೀವು ತೆರಿಗೆ ವಂಚನೆ ಮಾಡಬಹುದು, ತೆರಿಗೆ ಕಟ್ಟದೇ ಇರಬಹುದು ಅಂತ ಏನಾದ್ರೂ ಅಂದ್ಕೊಂಡಿದ್ರೆ ಜಿಬಿಎನಿಂದ ಮಿಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ತೆರಿಗೆ ಹಿಂಗಾದ್ರೂ ಕಲೆಕ್ಟ್ ಮಾಡಬೇಕು ಅಂತ ಪಾಲಿಕೆ ಅಂದ್ರೆ ಜಿಬಿಎ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಳ್ತಾ ಇದೆ. ನೋಡಿದ್ರಲ್ಲ, ಪಶ್ಚಿಮ ಪಾಲಿಕೆ, ಪೂರ್ವ ಪಾಲಿಕೆ, ಕೇಂದ್ರ ಪಾಲಿಕೆ, ಉತ್ತರ ಪಾಲಿಕೆ ಹಿಂಗೆ ಯಾವ್ಯಾವ ಭಾಗದಲ್ಲಿ ಎಷ್ಟು ತೆರಿಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಜನ ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಕಿ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರಮುಖವಾಗಿ ಪೂರ್ವ ಪಾಲಿಕೆಯಲ್ಲಿ 119 ಕೋಟಿಗೂ ಹೆಚ್ಚು ಹಣ ತೆರಿಗೆ ಹಂಗೆ ಉಳ್ಕೊಂಡಿದೆಯಂತೆ. ಅದೇ ರೀತಿ ಕೇಂದ್ರ ವಲಯ ಅಂತ ನೀವು ಗಮನಿಸಿದ್ರೆ 81 ಕೋಟಿಗೂ ಹೆಚ್ಚು ಅಲ್ಲೂ ಕೂಡ ತೆರಿಗೆ ಬರಬೇಕಾಗಿದೆ, ಅದು ಕೂಡ ಪೆಂಡಿಂಗ್ ಅಲ್ಲಿ ಇದೆ ಅಂತ. ಉತ್ತರ ವಲಯದಲ್ಲಿ ನೀವು ಗಮನಿಸಿದ್ರೆ 79 ಕೋಟಿಗೂ ಹೆಚ್ಚು ಹಣ ಇನ್ನೂ ಕೂಡ ತೆರಿಗೆ ಕಟ್ಟಬೇಕಂತೆ, ಅದನ್ನು ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ ಆ ಭಾಗದ ಜನ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ.